ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸಂಕಷ್ಟದಲ್ಲಿ ಧೈರ್ಯವಾಗಿರ್ರಿ. ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನೋಡ್ರಿ, ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಈ ಲೋಕದಲ್ಲಿ ನಮಗೇನಿದೆ ಅಂತೆ, ಸಂಕಷ್ಟ ಇದೆ ಅಂತೆ. ಆದರೆ ನಾವು ಹೆದರಬಾರ್ದು, ಭಯಪಡಬಾರ್ದು, ಏನಾಗುತ್ತಂತೆ ಯೋಚಿಸಬಾರ್ದು. ಏಕೆಂದರೆ ಲೋಕವನ್ನು ಗೆದ್ದಂಥ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿರುವಾಗ ಎಲ್ಲವನ್ನ ನಾವು ಸಹ ಜಯಿಸಬಲ್ಲೆವು. ಈ ಲೋಕದಲ್ಲಿ ಸಂಕಷ್ಟಗಳಿಂದ, ಬಾಧೆಗಳಿಂದ, ಅನಿರೀಕ್ಷಿತವಾದಂಥ ಶ್ರಮೆಗಳಿಂದ ಅನೇಕ ಜನರು ಬಾಧಿತರಾಗಿದ್ದಾರೆ. ಅದೆಲ್ಲವೂ ಸಾಮಾನ್ಯ ಸಂಗತಿಯಾಗಿದೆ. ಕೆಲವರು ಹೇಳ್ತಾರೆ, ಕಷ್ಟಗಳು ಮರಕ್ಕೆ ಬರುವುದಿಲ್ಲಂತೆ, ಮನುಷ್ಯನಿಗೆ ಬರುತ್ತದೆ. ಅನೇಕರು ಕೆಲವು ಸಾರಿ ಮನಗುಂದಿದವರಾಗಿ ಆತ್ಮಹತ್ಯೆಗೆ ಯತ್ನಿಸುತ್ತಾರೆ. ನಾನು ಒಂದು ವಿಷಯವನ್ನು ಹೇಳ್ತಾನೆ, ದೇವರು ಕೊಡುವ ಈ ಜೀವವನ್ನು ದೇವರು ಮಾತ್ರ ತೆಗೆಯಬೇಕು. ಮನುಷ್ಯನು ತೆಗೆದುಕೊಳ್ಳುವುದಕ್ಕೆ ಅವನಿಗೆ ದೇವರು ಅಧಿಕಾರ ಕೊಟ್ಟಿಲ್ಲ. ಆತ್ಮಹತ್ಯೆ ಮಾಡಿಕೊಂಡ್ರೆ ನಾವು ನೇರವಾಗಿ ಸ್ವರ್ಗಕ್ಕೆ ಹೋಗೋದಿಲ್ಲ, ನರಕಕ್ಕೆ ಹೋಗ್ತೇವೆ. ಈಗ ನೀವೇನು ಕಷ್ಟಪಡ್ತೀರೋ ಅದನ್ನು ಹೋಲಿಸಿದರೆ 1% ಕೂಡ ಕಷ್ಟ ಇಲ್ಲ ನಿಮಗೆ. ಆದುದರಿಂದ ಆತ್ಮಹತ್ಯೆಯ ಚಿಂತನೆಯನ್ನು ಮಾಡಬೇಡ್ರಿ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಬಿಕ್ಕಟ್ಟಿನ ಸಮಯದಲ್ಲಿ, ಸಮಸ್ಯೆಗಳ ವೇಳೆಯಲ್ಲಿ, ಸಾಲದ ಸಮಯದಲ್ಲಿ, ಸಂಕಷ್ಟ, ಶೋಧನೆ ಏನೇ ಬಂದರೂ ದೇವರು ನನಗೆ ಜಯ ಕೊಡ್ತಾರೆ, ದೇವರು ನನಗೆ ಬಿಡುಗಡೆ ಕೊಡ್ತಾರೆ, ದೇವರು ನನಗೆ ಒಂದು ಅದ್ಭುತವನ್ನು ಮಾಡ್ತಾರೆ ಎಂಬಂಥ ನಂಬಿಕೆಯಿಂದ ಜೀವಿಸ್ರಿ. ನಿಮ್ಮ ಎಲ್ಲ ಸಂಗತಿಗಳು ಬದಲಾಗುವಂಥದ್ದಾಗಿದೆ. ಒಂದು ಕುಟುಂಬದಲ್ಲಿ ಬಹಳ ಭಯಭಕ್ತಿಯಿಂದ ಕೂಡಿದಂಥ ಪತ್ನಿ ಇದ್ದಳು. ದೇವರೊಟ್ಟಿಗೆ ಪ್ರೇಯರ್ ಮಾಡುವಂಥ, ಮಾತನಾಡುವ ಒಂದು ದೈವಿಕವಾದ ಅನುಭವವನ್ನು ಹೊಂದಿಕೊಂಡಿದ್ದರು. ಆದರೆ ಅವರ ಜೀವಿತದ ಆರ್ಥಿಕ ಒತ್ತಡದಿಂದಾಗಿ ಆಕೆಯ ಕುಟುಂಬ ಬಹಳವಾಗಿ ಬಾಧಿಸಲ್ಪಡ್ತು. ಎಲ್ಲ ಅಗತ್ಯತೆಯ ಸಮಯದಲ್ಲಿ ದೇವರನ್ನೇ ನೋಡಿ ಭಯಭಕ್ತಿಯಿಂದ ಜೀವಿಸಿ, ದೇವರೇ ನಮಗೆ ಒಳ್ಳೆಯದನ್ನು ಮಾಡಲಿಕ್ಕಿದ್ದೀರಿ ಎಂಬುದಾಗಿ ಪ್ರೇಯರ್ ಮಾಡ್ತಾ ಇದ್ರು. ಅವರ ಜೀವನದಲ್ಲಿ ಸಮಸ್ಯೆಗಳು, ಕಳವಳು ಬಂದಾಗ ಬೇರೆ ಯಾರ ಬಳಿನೂ ಹೋಗದೆ ದೇವರ ಬಳಿಯಲ್ಲಿ ಹೋಗಿ ಪ್ರೇಯರ್ ಮಾಡೋದು, ದೇವರನ್ನು ಸ್ತುತಿ ಮಾಡೋದು, ದೇವರೇ ಇದರಿಂದ ಹೊರಗಡೆ ಬರಲಿಕ್ಕೆ ನಮಗೆ ಸಹಾಯ ಮಾಡ್ತೀರಿ ಎಂಬುದಾಗಿ ಯಾವಾಗಲೂ ಪ್ರಾರ್ಥಿಸ್ತಾ ಇದ್ದರು. ನಂತರ ಅವರ ಜೀವಿತದಲ್ಲಿ ಒಂದು ಅದ್ಭುತ ನಡೀತ್ರಿ. ಅವರು ಗಂಡನು ಕೆಲಸ ಮಾಡುವ ಸ್ಥಳದಲ್ಲಿ ಒಂದು ಬಡ್ತಿ ಬಂತು, ಒಂದು ಪ್ರಮೋಷನನ್ನು ದೇವರು ಕೊಟ್ಟರು. ಹಂತವಾಗಿ ಅವರ ಜೀವಿತದಲ್ಲಿ ಎಲ್ಲ ಇಕ್ಕಟ್ಟಿನ ಅನುಭವದಲ್ಲಿ ದೇವರು ಒಂದು ಬಿಡುಗಡೆಯನ್ನು ಕೊಟ್ಟರು. ಸಮಸ್ಯೆಗಳು ಬೆಟ್ಟದ ಹಾಗೆ ಬಂದಾಗ ಈಗ ಸ್ತೋತ್ರ ಮೇನದ ಹಾಗೆ ಅವರ ಜೀವಿತದಲ್ಲಿ ಎಲ್ಲವೂ ಕಣ್ಮರೆಯಾಗಿ ಬಿಟ್ಟಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಎಲ್ಲ ಹೊರೆಗಳನ್ನು, ಕಷ್ಟಗಳನ್ನು ಕ್ರೂಜೆಯ ಮೇಲೆ ಹೊತ್ತುಕೊಂಡು ಜಯ ಹೊಂದಿದ ಯೇಸುವನ್ನು ನೀವು ಸಹ ದೃಷ್ಟಿಸಿ ನೋಡ್ರಿ. ನಿಮಗೆ ನಿಶ್ಚಯವಾಗಿ ಯೇಸು ಸ್ವಾಮಿ ಸಹಾಯ ಮಾಡ್ತಾರೆ. ಸಹಾಯ ಮಾಡುವುದು ಮಾತ್ರವಲ್ಲ, ನಿಮಗೆ ಬಿಡುಗಡೆಯನ್ನು ಕೊಡುತ್ತಾರೆ. ವಿಶೇಷವಾಗಿ ಸಹೋದರಿಯರಿಗೆ ಪಾಪವಾದ ಚಿಕ್ಕ ವಿಷಯ ಬಂದರೂ ಮನಗುಂದಿ ಚಿಂತೆ ಮಾಡಿ ಮಗನ ವಿಷಯದಲ್ಲಿ, ಗಂಡನ ವಿಷಯದಲ್ಲಿ ಬಹಳ ಚಿಂತಾಭ್ರಾಂತರಾಗ್ತಾರೆ. ಆವಾಗ ಆರೋಗ್ಯ ಸಹ ಹಾಳಾಗತ್ತೆ. ಹಾಗೆ ಮಾಡಬೇಡ್ರಿ. ಏನು ಬಂದರೂ ಕೂಡ ದೇವರ ಮೇಲೆ ಭರವಸೆ ಇಡ್ರಿ. ಯೇಸು ಸ್ವಾಮಿ ಜೀವಿತದಲ್ಲಿ ಶೋಧಿಸಲ್ಪಟ್ಟಾಗ ದೇವರ ವಾಕ್ಯದಿಂದ ಅವರು ಜಯಿಸಿದ್ರಂತೆ. ನಿಮ್ಮ ಜೀವನದಲ್ಲಿ ಕೂಡ ಪ್ರಾಬ್ಲಮ್ ಬರುವಾಗ ದೇವರ ವಾಕ್ಯದಿಂದ ಜಯಿಸ್ರಿ. ನಿಶ್ಚಯವಾಗಿ ದೇವರು ನಿಮಗೆಲ್ಲ ಕಾರ್ಯಗಳಲ್ಲಿ ಸಹಾಯ ಮಾಡ್ತಾರೆ. ಕೀರ್ತನೆಯಲ್ಲಿ ಒಂದು ವಾಕ್ಯವಿದೆ, ಇಕ್ಕಟ್ಟಿನ ಸಮಯದಲ್ಲಿ ನಾನು ಮೊರೆ ಇಟ್ಟೆ, ದೇವರು ನನಗೆ ವಿಶಾಲತೆಯನ್ನು ಕೊಟ್ಟರು. ಸಂಕಷ್ಟದ ಸಮಯದಲ್ಲಿ ನೀವು ಸಹ ದೇವರನ್ನ ಕರೆಯುವಾಗ ಸಂಕಷ್ಟಗಳನ್ನು ನೀಗಿಸಿ ಆಶೀರ್ವಾದಗಳನ್ನು ನನ್ನ ದೇವರು ಕೊಡುತ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರೇಯರ್ ಮಾಡೋಣ. ದೇವರಿಗೆ ಹೇಳ್ರಿ, ಅಪ್ಪ, ಈ ಲೋಕದಲ್ಲಿ ಕಷ್ಟಗಳಿದೆ, ಸಮಸ್ಯೆಗಳಿದೆ, ನನ್ನಿಂದ ಏನೂ ಆಗ್ತಾ ಇಲ್ಲಪ್ಪ, ನೀವು ನನಗೆ ಸಹಾಯ ಮಾಡಿರಿ, ಒಂದು ಅದ್ಭುತವನ್ನು ಮಾಡಿರಿ, ಒಂದು ಬಿಡುಗಡೆಯನ್ನು ಕೊಡ್ರಿ. ಸಕಲ ಸಮಸ್ಯೆಗಳು, ಸಂಕಷ್ಟಗಳನ್ನು ನಿನ್ನ ನಾಮದ ಬಲದಿಂದ ಜಯಿಸಲಿಕ್ಕೆ ಒಂದು ಅದ್ಭುತವನ್ನು ಮಾಡಿರಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ನಿನ್ನ ಜನರನ್ನು ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತೇವೆ. ನಾವು ವಾಕ್ಯವನ್ನು ಧ್ಯಾನಿಸಿದ ಹಾಗೆ ಎಷ್ಟೋ ಕಷ್ಟಗಳು, ಎಷ್ಟೋ ತಾಪತ್ರೆಗಳು, ಎಷ್ಟೋ ಸಮಸ್ಯೆಗಳು, ಅವೆಲ್ಲವನ್ನು ನಿನ್ನ ನಾಮದ ಬಲದಿಂದ ದೇವರೇ ಗೆಲ್ಲಲು ದೇವರೇ ನಿನ್ನ ಮಕ್ಕಳಿಗೆ ಕೃಪೆಯನ್ನು ಅನುಗ್ರಹಿಸಿ. ಈ ವಿಡಿಯೋವನ್ನು ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಬ್ಬ ದೇವ ಜನರನ್ನು ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್.
ಹಾಗಾದರೆ ಈ ಲೋಕದಲ್ಲಿ ಬರುವ ಸಂಕಷ್ಟಗಳನ್ನು ಕಂಡು ಭಯಪಡಬೇಡ್ರಿ. ಲೋಕವನ್ನು ಗೆದ್ದಂಥ, ಲೋಕವನ್ನು ಜಯಿಸಿದಂಥ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿರುವಾಗ ಎಲ್ಲ ಕಾರ್ಯಗಳು ಸಾಮಾನ್ಯ ರೀತಿಯಲ್ಲಿ ಆಗಲಿಕ್ಕಿದೆ, ಅದ್ಭುತ ನಡೆಯಲಿಕ್ಕಿದೆ. ದೇವರನ್ನ ನಂಬಿ ಜೀವಿಸಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.